ಮೇಲ್ಕೋಟೆಯಲ್ಲಿ ಸುಮಲತಾ ಅವರು ಮಾತನಾಡ್ತಾ ಇದ್ದಾರೆ. ಇದು ಒಂದು ಬಾಧೆ ಅಂತ ಹೇಳಬೇಕು. ನನಗಿಂತ ಜವಾಬ್ದಾರಿ ಅವ್ರಿಗಿರೋದು ಪಕ್ಷಕ್ಕೆ. ನನ್ನ ಬಗ್ಗೆ ಅವ್ರಿಗೇನು ಕಾಳಜಿ ತಗೊಂಡು ನನಗೆ ಸೀಟ್ ಕೊಡಬೇಕು ಅಥವಾ ನನಗೋಸ್ಕರ ಒಂದು ಹೋರಾಟ ಮಾಡಬೇಕು ಅನ್ನೋದೇನಿಲ್ಲ ಅವ್ರಿಗೆ. ಬಟ್ ಪಕ್ಷನ ಉಳಿಸೋದು ಅಂತೂ ಒಂದು ಜವಾಬ್ದಾರಿ ಇತ್ತು. ಅದನ್ನು ಅವ್ರು ಸರಿಯಾಗಿ ಮಾಡಿಲ್ಲ ಅಂತ ಅನಿಸಿಕೆ. ಈ ಹಂತದಲ್ಲಿ ಈಗ ಇಷ್ಟು ದಿನ ನಿಮ್ ಜೊತೆ ನಿಂತಿದ್ರು, ಇನ್ಮೇಲೆ ನಿಮ್ ಜೊತೆ ಇರಂಗಿಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು. ಸೊ ನೀವೆಲ್ಲ ಒಂದ್ ಕಡೆ ಒಂಟಿ ಆಗ್ಬಿಟ್ರಿ ಅಂತ ಅನಿಸ್ತಾ ಇಲ್ಲ? ಅದು ಸಾಧ್ಯನೇ ಇಲ್ಲ. ನನ್ನ ಜೊತೆಲಿ ಜನ ಇದ್ದಾರೆ. ನಾನು ಎಲ್ಲಿ ಹೋದ್ರೂ ನಾನು ಅದನ್ನೇ ಕೇಳೋದು ಜನರನ್ನ. ನೀವು ಯಾವತ್ತೂ ಆ ಮಾತೇ ಹೇಳೋಂಗಿಲ್ಲ ಅಂತ ಜನ ನನಗೆ ಹೇಳ್ತಾ ಇದ್ದಾರೆ. ನೀವು ಒಂಟಿಯಾಗಿದ್ದೀರಿ ಅಂತ ಅನ್ನೋ ಒಂದು ಮಾತು ನಿಮ್ಮ ಬಾಯಿಂದ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಜನ ಇದ್ದಾರೆ ನನ್ನ ಕಡೆ. ಸೊ ಆ ಜನನ್ನ ನಂಬ್ಕೊಂಡು ಚುನಾವಣೆ ಹೋಗ್ತಾ ಇದ್ದೀರಿ. ಅಂಬರೀಷ್ ಅವರ ಅವ್ರು ಸಂಪಾದನೆ ಮಾಡಿರೋಂಥ ಒಂದು ಪ್ರೀತಿ ಇದೆ, ಜನ ಇದ್ದಾರೆ. ಅದನ್ನಿಟ್ಕೊಂಡು ಮುಂದೆ ಹೋಗ್ತೀನಿ. ಡಿ ಸಿ ತಮ್ಮಣ್ಣ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, JDS ಅಭ್ಯರ್ಥಿ ಆಗ್ಬೋದಾಗಿತ್ತು, ಸುಮಲತಾ ಅವರು ಟ್ರೈ ಮಾಡಲಿಲ್ಲ, ಅಂದ್ರೆ ಅವರು ಸಂಧಾನ ಕೊಟ್ಟಲಿಲ್ಲ ಅಂತಕ್ಕಂಥ. ನಾನು ಪ್ರಯತ್ನ ಪಟ್ಟಿದ್ದೆ, ಮೀಟ್ ಮಾಡಿ ನಿಮ್ಮನ್ನ ಮಾತಾಡ್ಸೋಂತ ಪ್ರಯತ್ನ ಪಟ್ಟಿದ್ದೆ, ಸಂಬಂಧಿಕರ ಮೂಲಕ ಅಂತ ನಿಮ್ಮನ್ನ ಮಾತಾಡ್ಸಿದ್ರ ಡಿ ಸಿ ತಮ್ಮಣ್ಣ ಅವರು? ಒಂದು ಆಫರ್ ಕೊಟ್ಟಿದ್ರ? ಆ ತರದ ಆಫರ್ ಚುನಾವಣೆ ಇನ್ನೇನು ಹತ್ರ ಬಂತು, ಎಲ್ಲ ಅನೌನ್ಸ್ ಆಗಿದೆ. ಅವ್ರು ಇನ್ನೇನು ಅಭ್ಯರ್ಥಿನೂ ಇವತ್ತು ಘೋಷಿಸ್ತಾರೆ ಅಂತ ಅನ್ಸುತ್ತೆ. ಹೌದಾ? ಘೋಷಣೆ ಆಯಿತು. ಇಂಥ ಸಂದರ್ಭದಲ್ಲಿ ಈ ಮಾತುಗಳು ಏನಕ್ಕೆ ಹೇಳ್ತಾರೆ, ಏನಕ್ಕೆ ಹೇಳಬೇಕು ಅನ್ನೋದು ಜನಕ್ಕೆ ಅರ್ಥ ಆಗುತ್ತೆ. ಬಿಡಿ, ನಿಮ್ಮೆಲ್ರಿಗೂ ಅರ್ಥ ಆಗಿರಬೇಕು, ಜನಕ್ಕೂ ಅಷ್ಟೇ ಅರ್ಥ ಆಗುತ್ತೆ. ಅಂದ್ರೆ ನಿಮ್ಮ ಸಂಪರ್ಕ ಮಾಡಿಲ್ವಾ ಡಿ ಸಿ ತಮ್ಮಣ್ಣ ಅವರು? ಅಂದ್ರೆ JDSಗೆ ಆಹ್ವಾನ ಕೊಡೋ ನಿಟ್ಟಿನಲ್ಲಿ? ಇಲ್ಲ, ಆ ಥರದ್ದು ಯಾವುದೇ ಆಹ್ವಾನ ಬಂದಿಲ್ಲ. ಸಂಪರ್ಕ ಮಾಡಿರೋದು ನಮ್ಮ ಅಂದರೆ ಅಂಬರೀಷ್ ಅವರ ಅಣ್ಣನ ಮಗನ್ನ, ಅವ್ರಿಗೂ ಸಂಬಂಧಿಕರೇ. ಅವರು ಮಾತಾಡಿ ಮೀಟ್ ಮಾಡಿದಾಗ ಏನೋ ಮಾತಾಡಿದ್ರು. ಬಟ್ JDSಗೆ ಬರಬೇಕು ಅನ್ನೋ ಒಂದು ಮಾತು ಯಾವತ್ತೂ ಅವ್ರು ಹೇಳಿರಲಿಲ್ಲ. ಮೊದಲಿಂದಾನು ಅವರೊಂದು ಹೇಳಿಕೆಗಳು, ನೀವು ನಿಮ್ಮ ವಿಜುವಲ್ಸ್ ನಿಮ್ಮ AVಲೇ ಇದೆ ಏನೇನು ಹೇಳ್ಕೊಂಡು ಬಂದಿದ್ದಾರೆ ಅಂತ. ಅದನ್ನು ನೋಡಿದ್ರೆ ಎಲ್ಲಾದರೂ ನಿಮಗೆ ಆ ಥರ ಅವರು JDSಗೆ ನನ್ನ ವೆಲ್ಕಮ್ ಮಾಡ್ತಿದ್ದಾರೆ ಅಂತ ಅನಿಸಿದ್ರೆ ನೀವೇ ನನಗೆ ಹೇಳ್ಬೋದು. ಅವ್ರು ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅವ್ರಿಗೂ ಮೇಡಮ್ ಅವ್ರಿಗೆ ಏನಾಗಿತ್ತು ಗೊತ್ತಿಲ್ಲ, ಹಂಗಾಗಿ ಅವರು ಬರದೇ ಇರೋ ಕಾರಣ ಅದು. ಸೊ ಅವ್ರು ಅಂತ ನೀವೇನಾದ್ರೂ ಕುಮಾರಸ್ವಾಮಿ ಜೊತೆ ಹೋಗಿ ಮಾತನಾಡಿದ್ದಿದ್ರೆ ಅವಕಾಶ ಇರ್ತಿತ್ತು ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾತನಾಡಿದ್ದಾರೆ. ಅಲ್ಲ, ಇದಕ್ಕೆ ಮೊದಲೇನೆ ಅವ್ರು ಹೇಳಿಬಿಟ್ರಲ್ಲ, ಅವ್ರು ನಮ್ಮ ಪಕ್ಷದವರಲ್ಲ, ಅವ್ರದ್ದು ಇಲ್ಲಿ ಕೊಡುಗೆ ಏನಿದೆ ಅನ್ನೋ ಒಂದು ಮಾತಿನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅವ್ರಿಗೆ ಆ ಇಂಟ್ರೆಸ್ಟ್ ಇಲ್ಲ ಅಂತ. ಅದಾದಮೇಲೆ ಅವರು ಮಧು, ನಮ್ಮ ಅಂಬರೀಷ್ ಅವರ ಅಣ್ಣನ ಮಗನ ಮಾತಾಡಿಸಿದಾಗ ತಮ್ಮಣ್ಣ ಅವರೇನು ಆಹ್ವಾನ ಏನು ಕೊಟ್ಟಿಲ್ವಂತೆ. ಅವರು 8 ಜನ ನಾವೇ MLAಗಳಿದ್ವಿ, ಯಾಕೆ ಈ ಸಾಹಸ ಮಾಡೋಕೆ ಹೋಗ್ತಾರೆ ಅನ್ನೋ ಒಂದು ರೀತಿಯಲ್ಲಿ ಹೇಳಿದ್ದಾರೆ. ಅಂದರೆ ಇದು ಆಹ್ವಾನ ಅಂತ ಯಾರು ಅನ್ಕೊಳ್ಳೋಕ್ಕಾಗಲ್ಲ. ಅಂದ್ರೆ ಇಂಡೈರೆಕ್ಟ್ ಆಗಿ ನಿಮ್ಗೆ ಗೆಲ್ಲುವ ಸಾಧ್ಯ ಇಲ್ಲ ಅಂತ ಎದುರಿಸಿದ್ದಾರೆ ಅನ್ಸುತ್ತೆ.